ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಜ್ಞಾನೋದಯ ಆಗಲ್ಲ ಅನ್ಸ್ತದೆ. ಅಂದ್ರೆ ಅವ್ರಿಗೆ ಬುದ್ಧಿಯಂತೂ ಬರೋದೇ ಇಲ್ಲ. ಯಾಕಂದ್ರೆ ಚುನಾವಣೆ ಅಂತ ಹೇಳಿದ್ಮೇಲೆ ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಚುನಾವಣೆಯನ್ನ ಗೆದ್ದಾಗ ಇವರು ಬಹಳಷ್ಟು ಖುಷಿ ಪಡ್ತಾರೆ. ಆದ್ರೆ ಸೋತಾಗ ಯಾಕೆ ಸೋತ್ವಿ ಅಂತ ಹೇಳ್ಕೊಂಡು ಅದನ್ನ ಅನಲೈಸ್ ಮಾಡೋದು ಬಿಟ್ಕೊಂಡು ಇವರು ಯಾವಾಗಲೂ ಅಷ್ಟೇ ಹೇಳೋದು ಒಂದೇ ಮಾತು: EVM ಮೆಷಿನ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅಂದ್ರೆ EVM ಮೇಲೆ ಗೂಬೆ ಕೂರಿಸೋದು ಯಾವಾಗಲೂ ಅಷ್ಟೇ. ಅವರು EVM ಹ್ಯಾಕ್ ಮಾಡಲಾಗಿದೆ ಅಥವಾ ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತಕೊಂಡು ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಜಾರ್ಖಂಡ್ನಲ್ಲಿ ಗೆದ್ದಿದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಸೋತಿದಾರಲ್ಲ, ಈಗ ಪುನಃ EVM ಬಗ್ಗೆ ಮಾತಾಡಲಿ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂತ ಎಣಿಸ್ಕೊಂಡಿದ್ದೆ. ಆದ್ರೆ ಪುನಃ ಅವ್ರು ಕೆಲವೊಂದು ವಿಷಯಗಳನ್ನ ಇರ್ತಾರಲ್ಲ, ಆಗ ಮಾತಾಡಬೇಕು ಅನಿಸ್ತದೆ. ಮಹಾರಾಷ್ಟ್ರದ MLC ಕೂಡ ಒಬ್ರು ಸ್ವಲ್ಪ ಇನ್ನೊಂದು ಲೆವೆಲ್ಗೆ ಹೋಗಿದ್ದಾರೆ ಅನಿಸ್ತದೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಇದು ನರೇಂದ್ರ ಮೋದಿ ಅವರ ಸಾಕು ನಾಯಿ ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇಲೆಕ್ಷನ್ ಕಮಿಷನ್ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಲಿ ಶುರು ಮಾಡಿದ್ದಾರೆ. ಅಂದ್ರೆ ಇವರೆಲ್ಲರೂ ಒಟ್ಟು ಸೇರಿ ಕಾಂಗ್ರೆಸ್ನ ಸೋಲಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಹಾಸ್ಯಾಸ್ಪದ ಅನಿಸ್ತದೆ. ಚುನಾವಣೆ ಮುಗಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಭಾಷಣ ಮಾಡ್ಕೊಂಡು ಭಾಷಣದಲ್ಲಿ ಹೇಳಿದ್ರು, ಚುನಾವಣೆಯಲ್ಲಿ OBC ಅವರು, ಅಲ್ಪಸಂಖ್ಯಾತರು, ನಂತರ ಹಿಂದುಳಿದ ವರ್ಗದವರು, ಅದೇ ರೀತಿಯಲ್ಲಿ ಬಹಳಷ್ಟು ಜನ ನಮ್ಗೆ ಮತ ಚಲಾಯಿಸಿದ್ದಾರೆ. ಆದ್ರೆ ಈ ಮತಗಳೆಲ್ಲದೂ BJPಗೆ ಹೋಗೋ ರೀತಿಯಲ್ಲಿ ಮೆಷಿನ್ ನಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದಾರೆ ಅಂತೇಳಿ ಹೇಳಿದ್ರು. ಇವ್ರು ಹೇಳುವ ರೀತಿ ನೋಡಿದ್ರೆ ಇವರು ಚುನಾವಣೆ ಮುಗಿದ ಮೇಲೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಅವ್ರ ಹತ್ರ ತಿಳ್ಕೊಂಡು ಬಂದಿದ್ದಾರೆ ಅನ್ಸ್ಬೇಕಾ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವ್ರು ಮುಂದುವರೆದು ಹೇಳಿದ್ರೆ, ನಾವು ಇದ್ರ ಬಗ್ಗೆ ಒಂದು ಬಹುದೊಡ್ಡದಾದ ಅಭಿಯಾನ ನಡೆಸ್ತೇವೆ, ನಮಗೆ ಬ್ಯಾಲೆಟ್ ಪೇಪರ್ ಪುನಃ ಬರಬೇಕು ಅಂತಕೊಂಡು ನಾವು ಬಹುದೊಡ್ಡ ಅಭಿಯಾನ ನಡೆಸ್ತೇವೆ ಅಂತೇಳಿ ಹೇಳಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಬಾರಿ ಇವರು ತಪರಾಕಿ ತಗೊಂಡಿದ್ದಾರೆ. ಅಂದ್ರೆ ಇಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಇವ್ರು ಹೋದಾಗ, ಪುನಃ ಬ್ಯಾಲೆಟ್ ಪೇಪರ್ ಬೇಕು ಅಂತಕೊಂಡು ಹೋದಾಗ ಕೋರ್ಟ್ನಲ್ಲಿ ಕೂಡ ಸಾಧ್ಯ ಇಲ್ಲ, EVM ಚೆನ್ನಾಗಿದೆ, ನೀವು ಇಲ್ಲ ಅಂದ್ರೆ ನಮ್ಗೆ ತೋರಿಸಿ, ನೀವು ಹೇಗೆ ಹ್ಯಾಕ್ ಮಾಡೋದು ತೋರಿಸ್ಕೊಡಿ ಅಂತಕೊಂಡು ಹೇಳಿದ್ದಾರೆ. ಅದನ್ನ ಯಾರು ಇಲ್ಲಿಯವರೆ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಇಲ್ಲಿ ಇವರು ಪುನಃ ಸೋತಾಗ EVM ದೂರೋದನ್ನ ಬಿಡೋದಿಲ್ಲ. ಈಗಾಗಲೇ ಅವರ ಪಕ್ಷದಲ್ಲಿರುವಂತಹ ಕಾರ್ತಿಕ್ ಚಿದಂಬರಂ ಕೂಡ ಹೇಳಿದ್ದಾರೆ, ನಾವು ಈ ರೀತಿ EVM ಬೈಯೋದು ಸರಿಯಲ್ಲ, EVM ಚೆನ್ನಾಗೇ ಇದೆ, ಜನರು ನಮ್ಮಿಂದ ವಿಮುಖರಾಗ್ತಾ ಇದ್ದಾರೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಕೊಂಡು ಹೇಳಿದ್ದಾರೆ. ಇಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನಂದ್ರೆ ನಾಯಕತ್ವದ ಸಮಸ್ಯೆ ಇದೆ ಕಾಂಗ್ರೆಸ್ನಲ್ಲಿ. ಅದನ್ನ ಅವ್ರು ಒಪ್ಕೊಳ್ಳಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಸರ್ವೋಚ್ಚ ನಾಯಕ ಅಂತಕೊಂಡು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲ್ಲ. ಇನ್ನೊಂದು, ರಾಹುಲ್ ಗಾಂಧಿ ಈ ಪ್ರಚಾರದ ಸಂದರ್ಭದಲ್ಲಿ ಮಾಡಿಕೊಳ್ಳುವಂತಹ ಎಡವಟ್ಟುಗಳ ಬಗ್ಗೆ ಕೂಡ ಇವ್ರು ಚಕಾರ ಇತ್ತಲ್ಲ. ನೀವು ನೋಡಿರ್ಬೋದು, ರಾಹುಲ್ ಗಾಂಧಿ ಎಲ್ಲೇ ಆಗಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನ ಸೇರಿರ್ತಾರೆ. ಯಾಕಂದ್ರೆ ಜನನ ಸೇರಿಸ್ಲಿಕ್ಕೆ ಬೇರೆ ಆದ ವ್ಯವಸ್ಥೆಗಳಿದೆ. ಇವರು ಜನರನ್ನ ನೋಡಿದಾಗ ಇವ್ರು ಮಾತಾಡೋದೇನು ಹೇಳಿ, ಪ್ರತಿ ಬಾರಿ ಕೂಡ ಅಷ್ಟೇ, ಅವ್ರಿಗೆ ಯಾವುದೇ ಚುನಾವಣಾ ಪ್ರಚಾರ ಭಾಷಣ ನೋಡಿ, ಅಂಬಾನಿ ಅದಾನಿಗಳಿಗೆ ನಮ್ಮ ದೇಶವನ್ನ ಮಾರ್ತಾ ಇದ್ದಾರೆ, ಮೋದಿ ಮೋಸಗಾರ, ಮೋದಿ ದೇಶವನ್ನ ಮಾರ್ತಾ ಇದ್ದಾರೆ, ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಸಂವಿಧಾನವನ್ನ ಬದಲಾಯಿಸ್ತಾರೆ, ಸಂವಿಧಾನವನ್ನ ರಕ್ಷಿಸ್ಲಿಕ್ಕಾಗಿ ನಾವು ಹುಟ್ಟಿದ್ದೇವೆ, ಈ ರೀತಿ ಕೆಲವು ವಿಷಯಗಳನ್ನ ಬಿಟ್ಟರೆ ಬೇರೆ ವಿಷಯಗಳನ್ನ ಮಾತಾಡಲ್ಲ. ಯಾಕಂದ್ರೆ ಇವ್ರ ಹತ್ರ ಯಾವುದೇ ರೀತಿಯಾದಂತಹ ವಿಷಯ ಇರಲ್ಲ. ಒಂದು ಯಾವುದೇ ನಾಯಕ ಆಗಿರಲಿ, ಆತ ಭಾಷಣಕ್ಕೆ ಹೋಗೋಕ್ಕಿಂತ ಮೊದಲು ಸರಿಯಾದ ರೀತಿಯಲ್ಲಿ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ರಾಜಕೀಯ ನಾಯಕರು, ಅವ್ರು ಯಾವಾಗಲೂ ಅಷ್ಟೇ ದೇಶದ ಬಗ್ಗೆ ತಪ್ಪು ಕಲ್ಪನೆ ಹುಟ್ಟುವ ರೀತಿಯಲ್ಲಿ ಮಾತಾಡಬಾರ್ದು. ರಾಹುಲ್ ಗಾಂಧಿ ಎಂಥ ನಾಯಕ ಅಂತ ಹೇಳಿದ್ರೆ, ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಯ ಸಂಸದರು ಅಥವಾ ಬೇರೆಯವ್ರ ಎದುರುಗಡೆ ಮಾತಾಡ್ತಾ ಹೇಳ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಸಾಯ್ತಾ ಇದೆ, ಇದನ್ನ ರಕ್ಷಿಸ್ಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತಕೊಂಡು ಬೇರೆ ದೇಶದ ಸಹಾಯವನ್ನ ಪಡ್ಕೊಳ್ತಾರೆ. ಅದಕ್ಕಾಗಿ ಬಹುಶಃ ಅನ್ಸುತ್ತೆ ಜಾರ್ಜ್ ಸೊರೋಸ್ ಇವರಿಗೆ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೋ ಅದು ವರ್ಕೌಟ್ ಆಗ್ತಾ ಇಲ್ಲ. ನಂತರ ಓಕೆ, ಈಗ EVM ಬಗ್ಗೆ ಬರೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಅವರೊಂದು ಪತ್ರವನ್ನ ಬರೆದಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ 3ನೇ ತಾರೀಕಿಗೆ ಎಲೆಕ್ಷನ್ ಕಮಿಷನ್ ಇವ್ರನ್ನ ಕರೆದಿದ್ದಾರೆ, ಬನ್ನಿ ನೀವು ಮಾತಾಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಇಲೆಕ್ಷನ್ ಕಮಿಷನ್ BJP ಜೊತೆ ಸೇರ್ಕೊಂಡು ಇಲೆಕ್ಷನ್ BJP ಗೆಲ್ಲುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಈ ವರ್ಷದ ಏಪ್ರಿಲ್ ಮೇ ಇಂದ ಇಲ್ಲಿವರೆಗೆ 47ರಿಂದ 50 ಲಕ್ಷದವರೆಗೆ ಹೊಸ ಮತದಾರರು ಮತಪಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ತುಂಬಾ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂದ್ರೆ ಯಾರೇ ಆಗಲಿ 18 ವರ್ಷ ತುಂಬಿದ ತಕ್ಷಣ ಅವರು ತಮ್ಮ ಹೆಸರನ್ನ ಮತಪಟ್ಟಿಯಲ್ಲಿ ಸೇರಿಸುವಂತ ಅವಕಾಶ ನಮ್ಮ ದೇಶದಲ್ಲಿ ಇದೆ. ಅದೇ ರೀತಿಯಲ್ಲಿ ಸೇರ್ಕೊಂಡಿರ್ತಾರೆ. ಇದರಲ್ಲಿ ಯಾವುದೇ ರೀತಿಯ ವಿಶೇಷತೆ ಇಲ್ಲ. ಇನ್ನೊಂದು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 10,000ದಿಂದ 50,000 ಜನರವರೆಗೆ ಹೊಸ ಮತದಾರರು ಸೇರಿದ್ದಾರೆ. ಹಾಗೆ ಹಲವರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಗು ಬರೆಸುವಂತಹದ್ದು. ಡಿಲೀಷನ್ ಮಾಮೂಲಿ, ಯಾಕಂದ್ರೆ ಸತ್ತೋದಾಗ ಡಿಲೀಟ್ ಆಗುತ್ತೆ ಅಥವಾ ಅವ್ರು ಬೇರೆ ಕಡೆ ಶಿಫ್ಟ್ ಆದಾಗ ಡಿಲೀಟ್ ಆಗ್ತಾ ಇರ್ತದೆ, ಈ ತರ ನಡೀತಾ ಇರ್ತದೆ. ನಂತರ ಇನ್ನೊಂದು, ಹೊಸ ಮತದಾರರು ಸೇರೋದು ಸಾಮಾನ್ಯವಾಗಿ ನಡೀತದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಮತಪಟ್ಟಿ ಸೇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಅವ್ರು ಹೇಳೋದೇನಂದ್ರೆ, ಒಂದು 50 ಕ್ಷೇತ್ರಗಳಲ್ಲಿ ನಿಯರ್ಲಿ 50,000 ಹೊಸ ಮತದಾರರಿದ್ರು. ಅಂತ ಕ್ಷೇತ್ರಗಳಲ್ಲಿ 47 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ ಅಂತೇಳಿ ಹೇಳಿದ್ರು. ಅಂದ್ರೆ ಈ ಮುಖಾಂತರ
ಇಲ್ಲಿ ಎಲ್ಲದು ಫೇಕ್ ಮತದಾರರನ್ನ ಇವ್ರು ಸೇರಿಸಿ ಗೆಲ್ಲುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಇವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಂತರ ಇನ್ನೊಂದು ಈ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಪ್ರತಿ ವರ್ಷ ಇಲೆಕ್ಷನ್ ಕಮಿಷನ್ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತದೆ. ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ತಗೊಂಡು ಖರ್ಚು ಮಾಡ್ತಾರೆ. ಇಲ್ಲಿ ಏನಾಗಿದೆ, ಮಹಾರಾಷ್ಟ್ರದಲ್ಲಿ 5 ಗಂಟೆವರೆಗೆ ಅವ್ರು ಕೊಟ್ಟಿರುವಂತಹ ಅಂಕಿಅಂಶ ಏನಂದ್ರೆ 59% ಮತ ಚಲಾವಣೆ ಆಗಿದೆ ಅಂತೇಳಿ ಹೇಳಿದರು. ಅಂದ್ರೆ ಪ್ರತಿ 1 ಗಂಟೆಗೊಮ್ಮೆ ಮತ ಚಲಾವಣೆಯ ಅಂಕಿಅಂಶಗಳನ್ನು ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ರಾತ್ರಿ 11 ಗಂಟೆಗೆ ಅಪ್ಡೇಟ್ ಮಾಡಿದ್ರು, 65% ಆಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಮರುದಿನ ಬೆಳಿಗ್ಗೆ ರಿವೈಸ್ಡ್ ಅಂಕಿಅಂಶವನ್ನು ಕೊಟ್ಟರು, ಅದ್ರ ಪ್ರಕಾರ 66% ವರೆಗೆ ಮತ ಚಲಾವಣೆ ಆಗಿದೆ ಅಂತೇಳಿ ಹೇಳಿದ್ರು. ಇದು ಕಾಂಗ್ರೆಸ್ನವರಿಗೆ ಬಹುದೊಡ್ಡ ಸಮಸ್ಯೆಯನ್ನು ತಂದುಡ್ತಾ ಇದೆ. ಅವ್ರು ಏನ್ ಹೇಳೋದು ಅಂತ ಹೇಳಿದ್ರೆ, ಹಾಗಾದ್ರೆ 1 ಗಂಟೆ ಹೊತ್ತಲ್ಲಿ ಹೇಗೆ ಇದು 6-7% ಮತ ಚಲಾವಣೆ ಆಯ್ತು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ನೋಡಿರ್ಬೋದು, ಅಂದ್ರೆ ನಾವೆಲ್ಲರೂ ಟಿವಿಯಲ್ಲಿ ನೋಡಿದ್ದೇವೆ. ಅದೇನು ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಸಂಜೆ ಆದ್ಮೇಲೆ ಮತದ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತು, ಅಂದ್ರೆ ಮತಗಟ್ಟೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಒಂದು 5 ಗಂಟೆ ಮೇಲೆ ಕೂಡ ನಾನು ನೋಡಿದ್ದೇನೆ, 5 ಗಂಟೆ 6 ಗಂಟೆ ಸಂದರ್ಭದಲ್ಲೂ ಕೂಡ ಮತಗಟ್ಟೆಗಳಲ್ಲಿ ಜನರು ಬಹುದೊಡ್ಡ ಕ್ಯೂ ಕಾಣಿಸ್ತಾ ಇತ್ತು. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಸಂಜೆ ಮೇಲೆ ಒಂದ್ಮೇಲೆ ಎಲ್ಲರೂ ಜನ ಬಂದಿರ್ಲಿಕ್ಕೆ ಹೋಗಿ ಬಹುಶಃ ಇವ್ರು ಹೇಳಿದಾಗೆ 6-7% ಮತ ಚಲಾವಣೆ 5ರಿಂದ 6 ಗಂಟೆ ಟೈಮಲ್ಲಿ ಆಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ 6 ಗಂಟೆಗೆ ಗೇಟ್ ಅನ್ನು ಕ್ಲೋಸ್ ಮಾಡ್ತಾರೆ, ಆದ್ರೆ ಒಳಗಡೆ ಕ್ಯೂ ನಲ್ಲಿ ಇರುವವರಿಗೆ ಮತ ಚಲಾವಣೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. 6 ಗಂಟೆ ಮೇಲೆ ಹೊರಗಿಂದ ಬೇರೆ ಯಾರು ಒಳಗಡೆ ಬರದಿದ್ದ ರೀತಿಯಲ್ಲಿ ನೋಡ್ಕೊಂತಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಮತಗಟ್ಟೆಗಳಲ್ಲಿ 7-7:30 ಗಂಟೆವರೆಗೂ ಕೂಡ ಮತ ಚಲಾವಣೆ ನಡೆದಿದೆ ಅಲ್ಲಿ. ಹಾಗಾಗಿ ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಬೆಳಿಗ್ಗೆ ಅವರು ರಿವೈಸ್ಡ್ ಡಾಟಾವನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ 66% ಮತ ಚಲಾವಣೆ ಆಗಿತ್ತು. ಇದನ್ನ ಕೂಡ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಗೆ ಆ ರೀತಿಯಲ್ಲಿ 1 ಗಂಟೆ ಟೈಮ್ನಲ್ಲಿ ಇಷ್ಟೊಂದು ಮತ ಚಲಾವಣೆ ಆಯ್ತು ಅಂತೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿರೋದೇನಂದ್ರೆ ಹೆಚ್ಚು ಇಲೆಕ್ಷನ್ ಕಮಿಷನ್ 100% ಮತ ಚಲಾವಣೆ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಇಲ್ಲಿ ಇವರು ಮತ ಚಲಾವಣಾ ಪ್ರಮಾಣ ಜಾಸ್ತಿ ಆದ್ರೂ ಕೂಡ ಕಾಂಗ್ರೆಸ್ನವರು ಕ್ವಶನ್ ಮಾಡ್ತಾರೆ. ಯೂಶಲಿ ಏನಂದ್ರೆ ಇಲೆಕ್ಷನ್ ಕಮಿಷನ್ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ತಗೊಂಡು. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಎಷ್ಟು ಜನ ಬಂದು ಮತ ಚಲಾವಣೆ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ನವ್ರು ತಿಳ್ಕೊಬೇಕಾಗಿದ್ದು ಏನು ಅಂತೇಳಿ ಹೇಳಿದ್ರೆ, ಇಲ್ಲಿ ಸಮಸ್ಯೆ ಏನಾಗಿದೆ ಅದನ್ನ ಅವ್ರು ಮೊದಲು ತಿಳ್ಕೊಬೇಕು. ಇಲ್ಲಿ ಆಗಿರುವಂತಹ ಬಹುದೊಡ್ಡ ಸಮಸ್ಯೆ ಏನಂದ್ರೆ ಈ ಮೌಲಾನಗಳು ಸೇರಿ ಒಟ್ಟಿಗೆ ಒಂದು 17 ಅಂಶದ ಮನವಿ ಪತ್ರವನ್ನ ಕಾಂಗ್ರೆಸ್ ಪಕ್ಷ ಮತ್ತೆ ಅದರ ಮಿತ್ರರಿಗೆ ಕೊಟ್ಟರು. ಅದಕ್ಕೆ ಇವರು ಸೈನ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಹೇಳಿ ಕೊಟ್ಟಿದ್ರು. ಅದರಲ್ಲಿ ಇದ್ದಿದ್ದೇನು, ಎಲ್ಲದೂ ಹಿಂದೂಗಳ ವಿರೋಧಿಯಾಗಿರುವಂತಹ ಡಿಮಾಂಡ್ಗಳು ಇತ್ತು ಅದರಲ್ಲಿ. ಹಾಗಾಗಿ ಇಲ್ಲಿ ಹಿಂದೂಗಳ ಮತ ಕ್ರೋಢೀಕರಣಗೊಂಡಿತ್ತು. ಅಂದ್ರೆ ಈ ಬಾರಿ ಏನ್ ಮಾಡಿದಾರೆ, ಅವರು ಜಾತಿ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಜಾತಿಯನ್ನು ನಿಂತಿದ್ದಾನೆ, ನಿಮ್ಮ ಜಾತಿಯನ್ನು ನಿಂತಿದ್ದಾನೆ ಅಂತೇಳಿ ಹೋಗೋದಕ್ಕೆ ಬದಲಾಗಿ ಹಿಂದೂಗಳೆಲ್ಲರೂ ಬಹುಶಃ ಬಿಜೆಪಿ ಮತ್ತು ಅದನ್ನ ಮಿತ್ರ ಪಕ್ಷಕ್ಕೆ ಮತ ಚಲಾವಣೆ ಮಾಡಿದ್ರು. ಇದು ಆಗಿರುವಂತಹ ವಿಷಯ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ಇದನ್ನ ಒಪ್ಕೊಳ್ಳಲ್ಲ. ಅದಕ್ಕೆ ಬದಲಾಗಿ ನಾವು ಸೋತಿದ್ದೆ EVM ಇಂದ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಬಹುದೊಡ್ಡ ಸಮಸ್ಯೆ ಏನಂತೇಳಿ ಹೇಳಿದ್ರೆ, ಈ ರಾಹುಲ್ ಗಾಂಧಿ ಜೊತೆಗಿರುವಂತಹ 3-4 ಜನ, ಒಂದು KC ವೇಣುಗೋಪಾಲ್, ಸುರ್ಜೇವಾಲಾ, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಜಯರಾಮ್ ರಮೇಶ್, ನಂತರ ಮಲ್ಲಿಕಾರ್ಜುನ್ ಖರ್ಗೆ. ಇವರಿಗೆ ತಮ್ಮ ಸ್ಥಾನ ಭದ್ರವಾಗಿರ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅಲ್ಲಿ ಕೂತ್ಕೊಂಡಿರ್ಬೇಕು. ರಾಹುಲ್ ಗಾಂಧಿಯನ್ನ ತುಂಬಾ ಚೆನ್ನಾಗಿ ಅಂದ್ರೆ ಖುಷಿಯಾಗಿ ಇಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ರಾಹುಲ್ ಗಾಂಧಿ ಜೈ ಹಾಕೊಂಡಿರ್ತಾರೆ, ಇವರೇ ಹೀಗೀಗ ಆಗಿದೆ ಅಂತ ತಗೊಂಡು ಒಂದು ಅಂಕಿಅಂಶಗಳನ್ನೆಲ್ಲ ಕೊಡ್ತಾರೆ ಕೆಲವೊಂದು. ಅದನ್ನೇ ರಾಹುಲ್ ಗಾಂಧಿ ಒಪ್ಕೊಳ್ತಾರೆ, ಅದನ್ನೇ ಎಲ್ಲ ಕಡೆ ಮಾತಾಡ್ಲಿ ಶುರು ಮಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಇರುವಂತಹ ಬಹುದೊಡ್ಡ ಸಮಸ್ಯೆ ಇದು. ಅಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಲ್ಲ. ಇದರಿಂದಾಗಿ ಪ್ರತಿ ಚುನಾವಣೆಯಲ್ಲಿ ಅವ್ರು ಸೋಲ್ತಾ ಇದ್ದಾರೆ. ಇದನ್ನ ಇವರು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಗಾಂಧಿ ಕುಟುಂಬದ ಕುಡಿ ಅವ್ರ ವಿರುದ್ಧವಾಗಿ ಅವ್ರು ಮಾತಾಡುವಾಗಿಲ್ಲ. ಮಾತಾಡಿದ್ರೆ ನೆಕ್ಸ್ಟ್ ಡೇ ಇವ್ರನ್ನ ಪಾರ್ಟಿಯಿಂದ ಹೊರಗಡೆ ಹಾಕ್ತಾರೆ. ಹಾಗಾಗಿ ಏನಿದ್ರು ಇರುವಷ್ಟು ದಿನ ಇವ್ರ ಜೊತೆಗೆ ಹೀಗೆ ಚೆನ್ನಾಗಿರೋಣ ಅಂತ ಹೇಳ್ಕೊಂಡು ಇವರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇದು ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ. ಅಂದ್ರೆ ನಾಯಕತ್ವದ ಸಮಸ್ಯೆ ಅಲ್ಲಿದೆ, ಅದನ್ನು ಇವರು ಪರಿಹರಿಸ್ಕೋಬೇಕು. ಕಾಂಗ್ರೆಸ್ನಲ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ, ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈಗ ಏನಾಗಿದೆ ಕಾಂಗ್ರೆಸ್ ಅಂತ ಪರಿಸ್ಥಿತಿ ಅಂದ್ರೆ, ಯಾವುದೇ ರಾಜ್ಯದಲ್ಲಾಗ್ಲಿ ಅವ್ರು ಗೆಲ್ಲೋದಾದ್ರೂ ಕೂಡ ಕರ್ನಾಟಕ ಒಂದನ್ನ ಬಿಟ್ಟು ಅನ್ಸ್ತದೆ, ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಇದು ಹೊಂದಾಣಿಕೆ ಮಾಡ್ಕೊಂಡೆ ಅವ್ರು ಗೆಲ್ಲಬೇಕೆ ಹೊರತು ಅವರು ಎಲ್ಲಿಯೂ ಕೂಡ ಒಂಟಿಯಾಗಿ ನಿಂತು ಗೆಲ್ಲುವ ಸಾಧ್ಯತೆಗಳು ಸದ್ಯಕ್ಕಂತೂ ಇಲ್ಲ. ಆ ಪರಿಸ್ಥಿತಿ ಕಾಂಗ್ರೆಸ್ ರೀಚ್ ಆಗಿದೆ. ಅದನ್ನ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೋಬೇಕು, ಮನನ ಮಾಡ್ಕೋಬೇಕು. ಸೋಲಿಗೆ ನಿಜವಾದ ಕಾರಣ ಏನು ಅದನ್ನು ಹುಡುಕಬೇಕು. ಅದನ್ನು ಬಿಟ್ಟು ಪುನಃ ಇದೊಂದು ಜೋಕ್ ತರ ಆಗೋಗಿದೆ. ಚುನಾವಣಾ ರಿಸಲ್ಟ್ ಬರುವ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಟ್ವೀಟ್ ರೆಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇವಿಎಂ ನಮ್ಮನ್ನ ಸೋಲಿಸ್ತು ಅಂತ ಒಂದು ಟ್ವೀಟ್ ರೆಡಿ ಮಾಡ್ಕೊಂಡಿರ್ತಾರೆ, ಅದನ್ನ ಕಳಿಸೋದು ಅಷ್ಟೇ. ಇಷ್ಟನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದ್ರ ಬದಲಿಗೆ ತಮ್ಮ ನಿಲುವಲ್ಲಿ ಬದಲಾವಣೆ ಮಾಡ್ಕೋಬೇಕು. ನೋಡೋಣ, ನಾಡ್ದೀಗ ಎಲೆಕ್ಷನ್ ಕಮಿಷನ್ ಜೊತೆ ಮೀಟಿಂಗ್ ಇದೆಯಂತೆ, ನೋಡೋಣ ಅಲ್ಲಿ ಏನೆಲ್ಲ ನಡೀತದೆ ಅದನ್ನು ಕೂಡ ನಾವು ನೋಡಬೇಕು. ಸ್ನೇಹಿತರೆ, ಇದು ಕಾಂಗ್ರೆಸ್ನವರ ಹಣೆ ಬರಹ, ಅದು ಬದಲಾಗದಂಥ ಹಣೆ ಬರಹ ಅಂತಲೇ ಹೇಳ್ಬೋದು. ನಿಮಗೆ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.